ಮೂರೇ ದಿನಕ್ಕೆ ಪ್ರೀತಿಯ ಗಂಡನನ್ನ ಕಳಿಸಿಕೊಟ್ಟ ಹೆಂಡತಿ. ಅರಿಶಿಣ ಮೈಯಲ್ಲೇ ಯುದ್ಧಕ್ಕೆ ಹೊರಟ ಯೋಧ. ಇನ್ನು ಅರಿಶಿಣ ಮೈಯಲ್ಲಿರೋ ಮಧುಮಗ ಮದುವೆಯಾಗಿ 3 ದಿನವಷ್ಟೇ. ನನಗಿಂತ ದೇಶ ಸೇವೆಯೇ ಮುಖ್ಯ ಎಂದ ಹೆಂಡತಿ. ಮನೆ ಮಗನನ್ನ ಹೆಮ್ಮೆಯಿಂದ ತಾಯಿ ಭಾರತಿಗಾಗಿ ಕಳಿಸಿಕೊಟ್ಟ ಕುಟುಂಬ. ಜಸ್ಟ್ ಮೇ 5ರಂದು ಮದುವೆಯಾದ ಯೋಧ ಮನೋಜ್ ಕುಮಾರ್ ಪಾಟೀಲ್ ಇನ್ನು ಅರಿಶಿಣ ಮೈಯಲ್ಲಿದ್ದಾನೆ. ಸುಖ ದಾಂಪತ್ಯ ಅನುಭವಕ್ಕಿಂತ ದೇಶವೇ ನನ್ನುಸಿರು ಎಂದು ಯುದ್ಧಕ್ಕೆ ಹೊರಟಿದ್ದಾನೆ ವೀರ ಯೋಧ. ಮಹಾರಾಷ್ಟ್ರ ಮೂಲದ ಮನೋಜ್ ಕುಮಾರ್ ಮತ್ತು ಯಾಮಿನಿ ಮದುವೆ ಮೇ 5ರಂದು ಗ್ರ್ಯಾಂಡ್ ಆಗಿ ನಡೆಯಿತು. ಆದರೆ ಅತ್ತ ಪಾಕಿಸ್ತಾನ್ ಮತ್ತು ಭಾರತ ನಡುವಿನ ಉದ್ವಿಗ್ನ ಹೆಚ್ಚಾಗುತ್ತಿದೆ. ರಜೆಯಲ್ಲಿದ್ದ ಸೈನಿಕರನ್ನ ಸೇನೆ ವಾಪಸ್ ಬರುವಂತೆ ಹೇಳಿದೆ. ಈ ಹಿನ್ನೆಲೆ ಮದುವೆ ಮುಗಿದ 3 ದಿನಕ್ಕೆ ಮನೆಯ ಮಗನನ್ನ ಪ್ರೀತಿಯ ಗಂಡನನ್ನು ಹೆಮ್ಮೆಯಿಂದ ಕಳಿಸಿಕೊಟ್ರು. ರೈಲ್ವೆ ನಿಲ್ದಾಣದ ಬಳಿ ಹೆಂಡತಿ ಕಣ್ಣೀರು ಹಾಕಿದ ದೃಶ್ಯ ಕಂಡುಬಂತು. ನನ್ನ ಸಿಂಧೂರವನ್ನ ಗಡಿಗೆ ಕಳಿಸುತ್ತಿದ್ದೇನೆ, ನನಗೆ ಹೆಮ್ಮೆ ಇದೆ ಎಂದು ಹೆಂಡತಿ ಹೇಳಿದ್ರು. ಕುಟುಂಬದವರು ಕೂಡ ದುಃಖ ಮತ್ತು ಸಂತಸದಲ್ಲೇ ಯೋಧ ಮನೋಜ್ ಅವರನ್ನ ಬೀಳ್ಕೊಟ್ರು. ಇಂತಹ ಕುಟುಂಬಕ್ಕೊಂದು ದೊಡ್ಡ ಸಲ. ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ. ಕೆಜಿಯಿಂದ ಪಿಜಿವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ. ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತ ಗ್ರಂಥಾಲಯ, ಸೈನ್ಸ್ ಲ್ಯಾಬ್ಗಳು, ನುರಿತ ಬೋಧಕರು, ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ, ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಗುಣಮಟ್ಟದ ಊಟ ಉಪಹಾರ, ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್, ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ. ನೀಟ್, ಜೆಇಇ, ಕೆಸಿಇಟಿ, ಸಿಎ, ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ. ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ. ವಿವೇಕಾನಂದ ಕ್ಯಾಂಪಸ್, ಸಿವಿಲ್ ಕೋರ್ಟ್ ಹಿಂದುಗಡೆ, ಬೀಳಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8123042637. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.